ಈಗ 343ನೇ ಕಥೆಯನ್ನು ಕೇಳೋಣ. ಪರಶುರಾಮ ದೇವರು ಆಶ್ರಮದಲ್ಲಿದ್ದಾಗ ಆಗ ಒಬ್ಬ ಹೆಣ್ಣು ಮಗಳು ಬಂದು ಅವರ ಕಾಲಿಗೆ ಬೀಳ್ತಾರೆ. ಯಾರಮ್ಮ ನೀನು, ನನಗೇನಾಗಬೇಕಾಗಿದೆ? ಅವಾಗ ಹೇಳ್ತಾಳೆ, ನನ್ನ ಹೆಸರು ಅಂಬಾ, ನಿಮ್ಮ ಶಿಷ್ಯನಿಂದ ನನಗೆ ಅನ್ಯಾಯವಾಗಿದೆ, ನೀವು ನ್ಯಾಯ ಒದಗಿಸಿಕೊಡಬೇಕು. ಏನಾಗಿದೆ ಹೇಳು. ನಾನು ಕಾಶರಾಜನ ಮಗಳು, ನನಗಿಬ್ಬರು ಸಹೋದರಿಯರು, ಅಂಬಿಕಾ ಅಂಬಾಲಿಕಾ ಅಂತ. ನಮ್ಮ ತಂದೆ ಸ್ವಯಂವರ ಘೋಷಣೆ ಮಾಡಿದರು. ನಾನು ಮನಸಾರ ಸಾಲ್ವನನ್ನು ವರಿಸಿದ್ದೆ. ಆ ಸ್ವಯಂವರಕ್ಕೆ ಸಾಲ್ವನು ಬಂದಿದ್ದ. ನಾನು ಅವನಿಗೆ ಹಾರ ಹಾಕ್ತಿದ್ದೆ, ನನ್ನನ್ನು ಅವನು ಕರ್ಕೊಂಡು ಹೋಗ್ತಿದ್ದ. ಆದರೆ ನಿಮ್ಮ ಶಿಷ್ಯ ಬಂದು ನಮ್ಮ 3 ಜನರನ್ನು ಅಪಹರಿಸಿಕೊಂಡು ಸಾಲ್ವನನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟಿದ್ದ. ನನ್ನ ತಮ್ಮನಿಗೆ ಮದುವೆ ಮಾಡಿಕೊಡಬೇಕು ಅಂತ ಹೊರಟಿದ್ದ, ನಮ್ಮ 3ರನ್ನು ಕೂಡ. ನಾನು ಹೇಳಿದೆ, ನಾನು ಸಾಲ್ವನನ್ನು ಮನಸಾರ ಬರೆಸಿಬಿಟ್ಟಿದ್ದೇನೆ, ಇನ್ನೊಬ್ಬರನ್ನ ಹೇಗೆ ಮದುವೆ ಮಾಡಿಕೊಳ್ಳಿ ಅಂತ. ಸರಿ, ನಮ್ಮನ್ನು ಕಳಿಸಿಬಿಟ್ರು. ಸಾಲ್ವನಿಗೆ ರಾಜ್ಯಕ್ಕೆ ಕಳಿಸಿಬಿಟ್ಟಿದ್ದಾರೆ. ಆದರೆ ಸಾಲ್ವ ನನ್ನನ್ನು ಸ್ವೀಕರಿಸಲಿಲ್ಲ. ನನ್ನನ್ನು ಸೋಲಿಸಿ ಒಬ್ಬ ನಿನ್ನನ್ನು ಸೆಳ್ಕೊಂಡು ಹೋಗಿದ್ದಾನೆ, ಅಂಥ ಸಮಯದಲ್ಲಿ ನಿನ್ನನ್ನು ನಾನು ಮದುವೆ ಮಾಡಿಕೊಳ್ಳೋದಲ್ಲ, ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿಬಿಟ್ಟ. ನಾನು ಪುನಃ ಬಂದೆ ಭೀಷ್ಮನ ಹತ್ರ. ಆ ಭೀಷ್ಮನ ತಮ್ಮನೂ ಕೂಡ ನಾ ಮದುವೆ ಮಾಡಿಕೊಳ್ಳಲ್ಲ ಅಂತ ಹೇಳಿಬಿಟ್ಟ. ಆಗ ನಾನು ಹೇಳಿದೆ, ನೀನೇ ಮದುವೆ ಮಾಡ್ಕೋಬೇಕು ಅಂದೆ, ನೀನೇ ಮದುವೆ ಮಾಡ್ಕೋಬೇಕು. ಆಗ ಭೀಷ್ಮ ಹೇಳ್ತಾನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ ಬ್ರಹ್ಮಚರ್ಯದಲ್ಲಿ ಇರುತ್ತೇನೆ ಅಂತ. ಜೀವನ ಇಡೀ ಬ್ರಹ್ಮಚರ್ಯದಲ್ಲಿರುವ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ಅದನ್ನು ನನ್ನನ್ನು ಮದುವೆ ಮಾಡಿಕೊಳ್ತಲ್ಲ ಅಂತ ಹೇಳ್ತಿದ್ದಾನೆ. ಈಗ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕು, ನನ್ನನ್ನು ಭೀಷ್ಮನಲ್ಲಿ ಸೇರಿಸಬೇಕು, ನೀವು ಅವನೇ ಮದುವೆ ಮಾಡಿಕೊಳ್ಳುವಂತೆ ಮಾಡಬೇಕು. ಸರಿ, ಆಗಲಿ, ಮಾಡುತ್ತೇನೆ. ನಿನ್ನನ್ನು ಭೀಷ್ಮದಲ್ಲಿ ಸೇರಿಸುವ ಒಂದು ಜವಾಬ್ದಾರಿ ನಂದು ಅಂತೇಳಿ ಪರಶುರಾಮ ದೇವರು ಸೀದಾ ಬರ್ತಾರೆ ಹಸ್ತಿನಾವತಿಗೆ. ಭೀಷ್ಮನನ್ನು ಬರಮಾಡಿಕೊಂಡ್ರು. ಭೀಷ್ಮ ಬಂದಿದ್ದಾನೆ, ನಮಸ್ಕಾರ ಮಾಡ್ದ. ಏನಾಗಬೇಕು ಸ್ವಾಮಿ? ನೋಡಿ, ಇವಳಿಗೆ ನಿನ್ನಿಂದ ಅನ್ಯಾಯವಾಗಿದೆ ಅಂತೆ, ಮದುವೆ ಮಾಡ್ಕೋ ಇವಳನ್ನು. ನಾನು ಮಾತು ಕೊಟ್ಟಿದ್ದೇನೆ ಇವಳಿಗೆ, ನಿನ್ನನ್ನು ಸೇರಿಸ್ತೇನೆ ಅಂತ. ಕ್ಷಮಿಸಬೇಕು ಸ್ವಾಮಿ, ನಾನು ಇವಳನ್ನು ಮದುವೆ ಮಾಡಿಕೊಳ್ಳುವಂತಿಲ್ಲ, ಈ ಜನ್ಮದಲ್ಲಿ ನಾನು ಮದುವೆ ಮಾಡಿಕೊಳ್ಳುವಂತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಹಾಗಾದರೆ ಯುದ್ಧ ಮಾಡಬೇಕಾಗುತ್ತೆ, ನನ್ನ ಹತ್ರ ಸಿದ್ಧ ಇದ್ದೇನೆ ಸ್ವಾಮಿ. ಭಾರಿ ಯುದ್ಧವಾಯಿತು. ದೇವತೆಗಳೆಲ್ಲ ಬಂದುಬಿಟ್ಟಿದ್ರು ಯುದ್ಧ ನೋಡಲಿಕ್ಕೆ. ಕೊನೆಗೂ ಪರಶುರಾಮ ದೇವರು ತನ್ನ ಶಿಷ್ಯನಾದ ಭೀಷ್ಮನಲ್ಲಿ ಕರುಣೆ ತೋರಿ ತಾನು ಯುದ್ಧದಲ್ಲಿ ಸೋತಂತೆ ತೋರಿಸಿಕೊಳ್ತಾರೆ. ದೊಡ್ಡಮ್ಮ, ಇವನು ನಾನು ಗೆಲ್ಲಲಿಕ್ಕಾಗಲಿಲ್ಲ, ನೀನು ಇಷ್ಟ ಬಂದಂತೆ ಹೋಗಬಹುದು. ಅಂಬೆ ಅಲ್ಲಿಂದ ಹೊರಟು ಬಿಟ್ಟಿದ್ದಾಳೆ. ಭೀಷ್ಮಾಚಾರ್ಯರು ಕೂಡ ಪರಶುರಾಮರಿಗೆ ನಮಸ್ಕಾರ ಮಾಡಿ ಅವನನ್ನು ಅರ್ಚಿಸಿ ಪೂಜಿಸಿ ಅವರನ್ನು ಕಳಿಸಿದ್ದಾರೆ. ವಾಸ್ತವಿಕವಾಗಿ ಪರಶುರಾಮ ದೇವರ ಮಾತು ಸುಳ್ಳಾಗಲಿಲ್ಲ. ನಿನ್ನನ್ನು ಭೀಷ್ಮನ ಹತ್ರ ಸೇರಿಸ್ತೇವೆ ಅಂತ ಅಷ್ಟೇ ಹೇಳಿದ್ರು. ಈ ಜನ್ಮದಲ್ಲಿ ಅಂತ ಅವರು ಹೇಳಿಲ್ಲ. ಮುಂದಿನ ಜನ್ಮದಲ್ಲಿ ಮೂಲ ರೂಪದಲ್ಲಿರುವಾಗ ಆ ಅಂಬೆಯನ್ನು ಭೀಷ್ಮನ ಹತ್ರ ಸೇರಿಸ್ತಾರೆ. ವಸ್ತುತಃ ಭೀಷ್ಮ ದ್ಯು ಎಂಬ ಬಸು, ಅವಳ ಹೆಂಡತಿ ವರಾಂಗಿಯೇ ಇಲ್ಲಿ ಅಂಬೆಯಾಗಿ ಹುಟ್ಟಿದ್ದಾಳೆ. ಈಗ ಗಂಡನ ಮರಣಕ್ಕೆ ಅವಳೇ ಕಾರಣಲಾಗ್ತಾಳೆ. ಆದ್ದರಿಂದ ಮೂಲ ರೂಪದಲ್ಲಿ ಅವಳಿಗೆ ಪ್ರತಿಬಂಧಕವಾಗ್ತಿತ್ತು ಮೂಲ ರೂಪದಲ್ಲಿ ಸೇರಲಿಕ್ಕೆ. ಈಗ ಪರಶುರಾಮ ದೇವರು ಆ ಪಾಪವನ್ನು, ಪ್ರತಿಬಂಧಕವನ್ನು ಹೋಗಲಾಡಿಸಿ ವರಾಂಗಿಯನ್ನು ಹಾಗೂ ದ್ಯು ವಸುವನ್ನು ಒಂದು ಸೇರಿಸುವ ಮೂಲಕ ನನ್ನ ಮಾತನ್ನು ಉಳಿಸಿಕೊಳ್ತಾರೆ. ಇಲ್ಲಿಗೆ 343ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣ ವಸ್ತು.